ನಾಗೇಂದ್ರ ಸರ್ ಹೇಳಿ, ಈ ನೀವು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್ ಸುಮಾರು? ಜೈ ಭೀಮ್, ಜೈ ಜೈ ಭೀಮ್. ನಾನು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸನ್ನು ನನಗೆ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ನವರು ಮತ್ತು BBMPನವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. 13 ವರ್ಷ ಆಯಿತು, 13-14 ವರ್ಷ ಆಗ್ತಾ ಇದೆ. 2013ರಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು. ಇದು 2013ರಲ್ಲಿ ಫಸ್ಟ್ ಸಾರಿ ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿ ಅದನ್ನು ಅಲ್ಲೇ ಇಟ್ಕೊಂಡಿದ್ರು BBMPನವರು. ಸೆಕೆಂಡ್ ಸಾರಿ ಸರ್ವೆ ಮಾಡಿಸಿದ್ರು, ಅದನ್ನು ಕೂಡ ಅಲ್ಲೇ BBMPನವರೇ ಫೈಲ್ಗಳನ್ನು ಅಲ್ಲೇ ಇಟ್ಕೊಂಡಿದ್ರು. ಮೂರನೇ ಸಾರಿ ಇದ್ರ ಮೇಲೆ ಆ್ಯಕ್ಷನ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೋಷಿಯಲ್ ಆಫ್ ಜಸ್ಟಿಸು ಇವರೆಲ್ಲ ಜಾಸ್ತಿಯಾಗಿ ತಗೊಂಡ್ರು. ಇದನ್ನು ಮಾಡಲೇಬೇಕು, ಇದು ಈ ಥರ ಇರಬಾರ್ದು ಇದು ಅಂತ ಹೇಳಿ ಡೆಲ್ಲಿ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರು ಸರ್ ನನಗೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಬಗ್ಗೆ. ಸರಿ ಅಂತ ಕಷ್ಟಪಟ್ಟು ಥರ್ಡ್ ಸಾರಿ ಸರ್ವೆ ಮಾಡಿಸಿದ್ರು. ಆ ಸರ್ವೆದಲ್ಲಿ ರಿಪೋರ್ಟ್ ಮಾಡಿದ್ದೀನಿ. ರಿಪೋರ್ಟ್ ನಾನು ಕರೆಕ್ಟಾಗಿ ಕರೆಕ್ಟಾಗಿ DC ಆಫೀಸಲ್ಲಿ ಇಟ್ಟಿದ್ದೆ. DC ಆಫೀಸಲ್ಲಿ ದಯಾನಂದ ಸಾಹೇಬರು ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ DC ಸಾಹೇಬರಿಗೆ. ಅವರು ಒಂದು ದಿವಸ ನನಗೋಸ್ಕರ ನಮ್ಮ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗೋಸ್ಕರ ಒಂದು ದಿವಸ ಫೈಲ್ಗಳೆಲ್ಲ ಸೈನ್ ಮಾಡಿ ಒಂದು ರಿಪೋರ್ಟನ್ನು ಮಾಡಿಟ್ಟಿದ್ರು DC ಸಾಹೇಬರು. ಮತ್ತು BBMP ಕಮಿಷನರ್ಗಳು ಎಲ್ಲ ರೆಡಿ ಮಾಡಿ ಅಲ್ಲಿ ಕೊಟ್ಟಿರೋ DC ಸಾಹೇಬರು ಆವಾಗಲೇ ಕಲಿಸಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಯಾವುದು ಈ ಫೈಲ್ಗಳನ್ನು DC ಸಾಹೇಬರು ಅಲ್ಲೇ ಕಲಿಸಿದರೆ ಆವಾಗಲೇ ಡೈರೆಕ್ಟಾಗಿ NSKDC ಕಲಿಸ್ಬಿಟ್ಟು ನಾವು ಸರ್ವೆ ಮಾಡಿದ್ದೀವಿ ಅಂತ ಸೋಷಿಯಲ್ ಆಫ್ ಜಸ್ಟಿಸ್ಗೆ NSKDC ಕಲಿಸಿದರೆ ತುಂಬ ಸರಿ ಆಗ್ತಾಯಿತ್ತು. 3 ತಿಂಗಳು ಇವ್ರು ಹಿಂಗೆ ಇಟ್ಕೊಂಡ್ಬಿಟ್ರು. ಸರಿ ಅಂತ ನಾನೇನು ಮಾಡಿದೆ, BBMPನಲ್ಲಿ ಪಟ್ಟಿ ಬುಕ್ಕೆಲ್ಲ ಮಾಡಿಕೊಂಡು ನಾನು ಇಲ್ಲಿ ಸರಿ ಮಾಡಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಯಮದಲ್ಲಿ ಮಲ್ಲಿಕಾರ್ಜುನ ಅಂತ ಸಾಹೇಬರು, ಸರ್ ನೀವಾದರೂ ಒಂದು ಸಾರ್ ಕೊಡಿ ಸರ್ ರಿಪೋರ್ಟ್ ಮಾಡಿ, ನಾನು ಬೇಕಾದರೆ ಹೋಗಿ ಬರ್ತೀನಿ ಅಂತ ಹೇಳಿ ಆ ರಿಪೋರ್ಟ್ ತಗೊಂಡೋಗಿ ಅಲ್ಲಿ ಕೊಟ್ಟರೆ, ಹಂಗಲ್ಲ ನಾಗೇಂದ್ರ, ಇದು ನಮಗೆ DC ಸಾಹೇಬ್ರ ಕಡೆ ಸರ್ಕಾರದಿಂದ ಕಮಿಟಿ ಮಾಡಿ ನಮಗೆ ಕಲಿಸಬೇಕು, ಆ ಥರ ಕಲಿಸಿದ್ರೆ ತಗೊಳ್ಳೋದಿಲ್ಲ ಅಂತ ಹೇಳಿ RK ಗುಪ್ತಾ ಅವರು NSKDCಯಲ್ಲಿ ಹೇಳಿದ್ರು, MDನವರು. ಸರಿ ಅಂತ ಮತ್ತೆ ಬಂದೆ. ಆವಾಗ ಮತ್ತೆ ನಾನು ಶುರು ಮಾಡಿದ್ದೆ, ಏನಂತ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳಿಗೆ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ನಾನು ಧರಣಿಗಳನ್ನು ಸ್ಟಾರ್ಟ್ ಮಾಡಿದ್ದೆ. ಆವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು ಅಭಾವ ಬಂದರೆ 2014ರಿಂದನೇ ಅನಿಸ್ತಾ ಇದೆ. 2014ರಲ್ಲಿ ಧರಣಿಗಳನ್ನು ಮಾಡಿ ಧರಣಿ ಮಾಡಿಸೋದು, ಇವ್ರ ಹತ್ರ ಹೋಗೋದು, ಇದನ್ನು ಮಾಡಿಸಿದ ಮೇಲೆ ಆಮೇಲೆ ಇದನ್ನು ಫೈಲ್ಗಳನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ ಕೆಲವರು ಜನ ಕಾರ್ಯಕರ್ತರು IAS ಆಫೀಸರು ನನಗೆ ಸಪೋರ್ಟ್ ಮಾಡಿದರು. ಈ ಫೈಲ್ ಸೈನ್ ಆಗಿದೆಯಲ್ಲ ಅಂತ ಹೇಳಿ ಸಪೋರ್ಟ್ ಮಾಡಿದರು. ಅವರು DC ಸಾಹೇಬ್ರಿಗೆ ಇವ್ರಿಗೆಲ್ಲ ಹೇಳಿ ಮತ್ತೆ ಇದನ್ನು ಡೆಲ್ಲಿಗೆ ಕಳಿಸ್ಬೇಕು ಇದು ಅಂತ ಹೇಳಿ ಇದನ್ನು ಅವರು ಕೆಲವರು ಜನ ಸರಿ ಮಾಡಿಕೊಟ್ರು ಸರ್. ಇದು ಕಾರಣ ಯಾರು ಅಂತ ಹೇಳಿದ್ರು ಕೂಡ ನನಗೇನು ತಪ್ಪಿಲ್ಲ, ಯಾಕಂದರೆ ಇದಕ್ಕೆ ID ನಂಬರ್ಸ್ ಎಲ್ಲ ಬರೋಕ್ಕೆ ಕಾರಣ ಕೆಲವರು ಜನ ಒಳ್ಳೆಯವರು ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಏನಂದರೆ ಇದರಲ್ಲಿ ಸೋಷಿಯಲ್ ಆಫ್ ಜಸ್ಟಿಸ್ ಅಂತ ನಾರಾಯಣ ಸ್ವಾಮಿ ಮತ್ತು ಕೋಟೆ ಶ್ರೀನಿವಾಸ್ ಪೂಜಾರಿ, ಶಿವಣ್ಣ, ಸಫಾಯಿ ಕರ್ಮಚಾರಿ ಆಯೋಗ ಮತ್ತು BBMPನವರು, DC ಸಾಹೇಬರು, ಇವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಇವರು ನಂಬರ್ ಕೊಟ್ಟಿಲ್ಲ, ಇನ್ನು ನಂಬರ್ ಕೊಡೋಕೆ ಮುಂಚೆನೇ ಇವರೆಲ್ಲ ಸಪೋರ್ಟ್ ಮಾಡಿ ಫಸ್ಟ್ ಇವ್ರಿಗೆ 40,000 ರೂಪಾಯಿ ಕಮಿಟಿಯಲ್ಲಿ ತೀರ್ಮಾನ ಮಾಡಿಬಿಟ್ಟವ್ರೆ. 1 ಲಕ್ಷ ರೂಪಾಯಿ ಕೊಡ್ತೀವಿ ತಗೊಳ್ರಿ ಅಂತ ಹೇಳಿ. ನಮಗೆ 1 ಲಕ್ಷ ರೂಪಾಯಿ ಬೇಡ ಸ್ವಾಮಿ, 40,000 ರೂಪಾಯಿ ಕಾನೂನುಬದ್ಧವಾಗಿ 40,000 ರೂಪಾಯಿನೇ ಕೊಡ್ರಿ ಅಂತ ಹೇಳಿ ತೀರ್ಮಾನಿಸಿದರು ಕಮಿಟಿಯಲ್ಲಿ. ಅದೇ ಸಾಕು ಅಂತ ಹೇಳಿ ನಾನು ಮತ್ತೆ ಧರಣಿಗಳ ಮೇಲೆ ಧರಣಿಗಳು ಮಾಡಿ ನಮ್ಮ ಸೌಲಭ್ಯಗಳನ್ನು ಸರಿಸಮಾನವಾಗಿ ಕೊಡಬೇಕು ಅಂತ ಹೇಳಿ ಎಲ್ಲ ಪಾಪ ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕೆಲವರು ಜನಕ್ಕೆ ನಾನು ಧನ್ಯವಾದಗಳು ಹೇಳಬೇಕು. ಎಲ್ಲೆಲ್ಲಿ ಮಿನಿಸ್ಟ್ರುಗಳಿದ್ದಾರೋ, ಕಾಂಗ್ರೆಸ್ ಅವರಾಗಲಿ, ಎಲ್ಲ ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಎಲ್ಲ ಮಿನಿಸ್ಟ್ರುಗಳ ಹತ್ರ ಮನೆಗೆ ಹೋಗೋದು, ಅವರು ಮನೆ ಹೋಗೋದು, ಆಫೀಸ್ ಕಚೇರಿಗಳಿಗೆ ಹೋಗೋದು, ಏನು ಸ್ವಾಮಿ ನಮಗೆ ದಾರಿ ತೋರಿಸಿ ಅಂತ ಹೇಳೋದು, ಅವರು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪಕ್ಷಾಂತರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಥರ ಮಾಡಿ ಇದನ್ನು ಅಪ್ರೂವಲ್ ಮಾಡಿದ್ದಾರೆ. ಈ ನಡುವೆ ಅಪ್ರೂವಲ್ ಆಯಿತು, ಇಷ್ಟು ದಿವಸ ಅಪ್ರೂವಲ್ ಆಗಿಲ್ಲ. ಗಲಾಟೆ ಮಾಡೋದು, ಅದು ಮಾಡೋದು, 40,000 ರೂಪಾಯಿ ತಗೊಂಡಿದ್ದೀವಿ, ಅದಕ್ಕೆ ಏನೂ ಇದಾಗ್ತಾ ಇರಲಿಲ್ಲ. ಗೌರ್ಮೆಂಟು ಅಪ್ರೂವಲ್ ಮಾಡಬೇಕು. ಸೌಲಭ್ಯಗಳು
ಪಾರ್ಟಿಗಳು ಇದು ಏನಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರಿಸಮಾನವಾಗಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಏನು ಅದಕ್ಕೆ ಅವ್ರಿಗೆ ಏನು ಸೌಲಭ್ಯಗಳು ಬೇಕು ಅದನ್ನು ಕೊಡಬೇಕು. ದುಡ್ಡು ಕೊಟ್ಟರೆ ಇವತ್ತಿಲ್ಲ ಅಂದರೆ ನಾಳೆ ತಿನ್ಬಿಡ್ತಾರೆ, ಏನೋ ಒಂದು ಖರ್ಚಾಗ್ಬಿಡುತ್ತೆ. ದುಡ್ಡು ಯಾವನಿಗೆ ಬೇಕು, ಸೌಲಭ್ಯಗಳು ಬೇಕು. ನಮ್ಮ ಇದರಲ್ಲೇ ಸರಿ ಇಲ್ಲ. ಯಾಕಂದರೆ ನಮ್ಮ ಸಂಘದಲ್ಲಿ ಇದಾರಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಂಘ ಅಂದರೆ ಬಂದು ಟೇಬಲಲ್ಲಿ ಎಲ್ಲ ತುಂಬಿಸ್ಕೊಂಡ್ಬಿಡ್ತಾರೆ. ಕಾರಣ ಏನಂದರೆ ತಿನ್ನೋಕೆ ಬರೋರು ಅಷ್ಟೇ. ಸಂಘದವರು ಒಂದು ನ್ಯಾಯವನ್ನು ನೋಡಬೇಕು. ಆ ನ್ಯಾಯದಲ್ಲಿ ಫಲಿತಾಂಶ ಏನು ಅಂತ ಅದನ್ನು ತಗೊಳ್ಳೋಕ್ಕೆ ಅನುಕೂಲ ಮಾಡೋಕ್ಕೆ ಬರೋದಿಲ್ಲ ನಮ್ಮವರು. ಆ ಥರ ಇವರು ನಮಗೆ ಕೆಲವ್ರು ಜನ ಅದು ಬೇಡ ಇದು ಬೇಡ ಇದು ಅವು ಇವು ಅಂತ ನನಗೆ ತುಂಬ ತಲೆ ತಿಂದರು. ಆದರೂ ಕೂಡ ನಾನು ಬಿಟ್ಟಿಲ್ಲ. ನಾನು ಕೇಳಿರೋದು ಕೋರ್ಟ್ ಆದೇಶ ಪ್ರಕಾರವಾಗಿ ನಮ್ಮ ಜನಗಳಿಗೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ನಮಗೆ ಸಾಕು ಅಂತ ಹೇಳಿ ಇದನ್ನು ಗೌರ್ಮೆಂಟು ಈ ನಡುವೆನೇ ಅಪ್ರೂವಲ್ ಆಗಿದೆ. ಸೌಲಭ್ಯಗಳು ಕೊಡ್ತೀವಂತ ಗೌರ್ಮೆಂಟ್ ಒಪ್ಕೊಂಡಿದೆ. ಸಿ ಮಾಧವಪ್ಪನವರು ಮಿನಿಸ್ಟರ್ ಆಗಿದ್ದ ಮಾಧವಪ್ಪ ಸಾಹೇಬ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಕಮಿಟಿಯಲ್ಲಿ ಕರೆಸಿಬಿಟ್ಟು ಅವರು ನನಗೆ ಅನುಕೂಲ ಮಾಡಿಕೊಟ್ರು. ಸಿ ಮಾಧವಪ್ಪರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸುಮಾರು 15 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ನಿಮಗೆ ಇನ್ನೂ ಏನೇನು ಬೆನಿಫಿಟ್ಸ್ಗಳು ಸಿಕ್ಕಿಲ್ಲ, ಈ ಬೆನಿಫಿಟ್ಸ್ಗಳೆಲ್ಲ ನಿಮಗೆ ಎಲ್ಲಿಂದ ಬರಬೇಕು? ಕೇಂದ್ರದಿಂದನ, ರಾಜ್ಯದಿಂದನ? ಯಾರಿಗೆ ನಿಮ್ಮ ಆಗ್ರಹ ಸರ್ ಇದು? ಸರ್ ಒಂದು ವಿಷಯ ಹೇಳ್ತೀನಿ. 2013 ನನಗೇನು ಗೊತ್ತಿರಲಿಲ್ಲ. ಇರೋದೇ ನಾನು ಹೇಳ್ತಾ ಇದ್ದೀನಿ. ಏನೋ ಒಂದು ಪಟ್ಟಿ ಮಾಡೋದು ಹಾಕೋದು ಇದನ್ನು ಮಾಡ್ಕೊತಾ ಇದ್ದೆ. ಬರ್ತಾ ಕೆಲಸಗಳು ಮಾಡ್ತಾ ಇದ್ರೆ ಈ ದುಡ್ಡನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಕೋಟಿ ಹಣ ಇದೆ. ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಒಬ್ಬ ತೊಟ್ಟಿಯಲ್ಲಿ ಕಸ ಎತ್ತವನು, ತೊಟ್ಟಿಯಲ್ಲಿ ಪೇಪರ್ಗಳು ಚಪ್ಪರಿ ಎತ್ತವನಿಗೂ ಕೂಡ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸರಿಸಮಾನವಾಗಿ ನೋಡ್ಕೋಬೇಕು ಅಂತ ಒಂದು ಪಾಯಿಂಟ್ ಇದೆ. ಮತ್ತು ಕಸ ಎತ್ತವನು ಯಾವುದು ಗಾಡಿಯಲ್ಲಾಗಲಿ ಮತ್ತು ಲಾರಿಯಲ್ಲೇ ಆಗಲಿ ಕಸ ಎತ್ತಾರಲ್ಲ ಅವ್ರ ಮನೆ ಮಕ್ಕಳನ್ನು ಸರಿಸಮಾನವಾಗಿ ನೋಡ್ಕೋಬೇಕಂತ ಕಾನೂನಲ್ಲಿದೆ. ಪಿಟ್ ಕೆಲಸ ಮಾಡೋರು, ಚೇಂಬರ್ ಕೆಲಸ ಮಾಡೋರನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟಲ್ಲಿ ಇವ್ರಿಗೆ ಸರಿಸಮಾನ ಮಾಡಬೇಕು ಅಂತ ಅದು ಒಂದು ಪಾಯಿಂಟ್ ಇದೆ. ಕೇವಲ ₹5 ₹1 ಬಾತ್ರೂಮ್ ಹತ್ರ ಕೂತ್ಕೊಂಡಿರ್ತಾರಲ್ಲ ಕಾನೂನಲ್ಲಿದೆ, ಇವ್ರನ್ನೂ ಕೂಡ ನೋಡ್ಕೋಬೇಕು ಅಂತ ಒಂದಿದೆ. ಇದೆಲ್ಲ ಹೆಂಗೆ ಅಂದರೆ 1 ವರ್ಷಕ್ಕೆ ಇಷ್ಟು ₹1 ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬರೋಕ್ಕೆ ಆದೇಶವಿದೆ. ಅದನ್ನು ತೆಗಿಬೇಕಾಗಿದ್ರೆ CM ಹೋಗಬೇಕು. ಪ್ರಧಾನಮಂತ್ರಿಗಳು ಚೀಫ್ ಮಿನಿಸ್ಟರ್ ಹೋಗಿ ಈ ಥರ ನಮ್ಮ ಜನಗಳಿಗೆ ಈ ಥರ ಪ್ರಾಬ್ಲಮ್ ಇದೆ, ಇದನ್ನು ಅನುಸರಿಸಿಕೊಳ್ಳಲಿಕ್ಕೆ ನಮಗೆ ದುಡ್ಡು ಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಕೊತಾರೆ. ಆದರೆ ಇದು ಇಲ್ಲಿ ಮಾಡೋದೇ ಕೆಲಸಗಳು ಬೇರೆ. ಅದು ಈಗ ನಾನು ಒಂದು ವಿಷಯ ಹೇಳ್ತೀನಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜರು ಇಷ್ಟು ವರ್ಷಗಳಿಂದ ಆಯ್ತಲ್ಲ, ಕಮಿಟಿಗಳಾಯ್ತಲ್ಲ, ಇಷ್ಟೊಂದಾಗಿದೆ. ಆದರೂ ಕೂಡ ಅದಕ್ಕೆ ಖರ್ಚೇ ಬೇರೆ. ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ವೆಲ್ಫೇರ್ ದುಡ್ಡೇನೆ, ಅದು ಸೆಂಟ್ರಲ್ಲಿಂದ ಬರೋದು ವೆಲ್ಫೇರ್ ದುಡ್ಡೇನೆ. ಈ ದುಡ್ಡುಗಳನ್ನು ಬೇರೆದಕ್ಕೆ ಯೂಸ್ ಮಾಡ್ತಾಯಿದ್ರು. ನಮ್ಮ ಸೆಂಟ್ರಲ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನಮ್ಮ ದುಡ್ಡು ಅದು. ಯಾಕಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ದುಡ್ಡುಗಳನ್ನು ಇವರು ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ, ಇವರು ಕೊಡ್ತಾ ಇಲ್ಲ. ನಾನು ಅದಕ್ಕೋಸ್ಕರನೇ ಈ ಹೋರಾಟ ಮಾಡ್ತಾ ಇದ್ದೀನಿ. ನಮ್ಮ ಸ್ವತ್ತುಗಳನ್ನು ನಮಗೆ ಕೊಡೋಕ್ಕಾಗ್ತಾ ಇಲ್ವಲ್ಲ ಇವರು ಅಂತ ಹೇಳಿ. ಇದಕ್ಕೂ ಮುಂಚೆನೇ ನಾನು ಒಂದು ವಿಷಯ ಹೇಳಿದ್ದೀನಿ ಸರ್, ಇದನ್ನು ಕೂಡ ತಗೋಬೇಕು. ಯಾಕಂದರೆ CM ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಇಟ್ಟವರು. ನಾನು ಗೊತ್ತಾಯಿತು ನನಗೆ ಈ 5 ಗ್ಯಾರಂಟಿಯಲ್ಲಿ ನಮ್ಮ ದುಡ್ಡು ತಗೊಳ್ಳೋದು ಗ್ಯಾರಂಟಿ ಅಂತ. ನಾನು ಆವಾಗಲೇ CM ಅವ್ರಿಗೆ ಬೈದಿದ್ದೆ, ಸ್ವಾಮಿ ಇದು ಸರಿಯಲ್ಲ, ನೀನು ಕೊಡೋ ₹2,000 ಇದನ್ನಂತ ಹೇಳ್ಬಿಟ್ಟು ನೀವು ಮಾಡಿದ್ರಲ್ಲ, ಇದು ಸರಿಸಾಟಿಯಲ್ಲ, ನಮಗೆ ಇದು ಒಳ್ಳೇದಾಗೋದಿಲ್ಲ ಇದಂತ ನಾನು ಆವತ್ತೇ ಹೇಳಿದ್ದೇನೆ. ನಾನು ಮೀಡಿಯಾದಲ್ಲಿ ಹೇಳಿದ್ದೀನಿ. ಏನಂದರೆ ಈಗ ₹400 ಕೋಟಿ ಹೋಗಿದೆ ನಮ್ಮ ದುಡ್ಡು. ಯಾವುದಕ್ಕೆ? ಈ 5 ಗ್ಯಾರಂಟಿಗಳಿದೆಯಲ್ಲ
ಈ ದುಡ್ಡನ್ನ ನಮ್ಮ ದುಡ್ಡು 400 ಕೋಟಿ ರೂಪಾಯಿ ಹೋಗಿದೆಯಲ್ಲ, ಇದೇ 400 ಕೋಟಿ ರೂಪಾಯಿಗಳು ನಮ್ಮ ದುಡ್ಡುಗಳನ್ನ ನಮಗೆ ಸೇವೆ ಮಾಡ್ಕೊಳ್ಳೋಕೆ ಕೊಟ್ಟಿದ್ರೆ ನಾವು ಬದುಕ್ತಾ ಇರ್ಲಿಲ್ವಾ? ನಮ್ಮ ಮಕ್ಕಳು, ಸ್ಕೂಲ್ ಮಕ್ಕಳು ಫೀಸ್ಗಳು ಇನ್ನೂ ಕೊಡ್ತಾ ಇಲ್ಲ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಆಗಲಿ, ಸಫಾಯಿ ಕರ್ಮಚಾರಿ ಆಗಲಿ, OBC ಆಗಲಿ, ಪ್ರತಿಯೊಬ್ಬರಿಗೂ ಸ್ಕೂಲ್ ಫೀಸ್ಗಳೇ ಬರ್ತಾ ಇಲ್ಲ ರೀ. ಎಂಥ ಕಾನೂನು ಇದು? ಕಾನೂನಿಗೆ ತಕ್ಕ ಒಂದು ವ್ಯಾಲ್ಯೂ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ವ್ಯಾಲ್ಯೂ ಇದೆಯಾ? ಇದು ಗ್ಯಾರಂಟಿಗಳು ಇಟ್ಕೊಳ್ಳಿ, ಅವರು ಸರ್ಕಾರದಲ್ಲಿರೋ ಗ್ಯಾರಂಟಿಗಳು ಅವ್ರು ಇಟ್ಕೊಳ್ಳಿ, ನಮ್ಮ ದುಡ್ಡುಗಳನ್ನು ಯಾಕೆ ತೆಗಿಬೇಕು? ಅದನ್ನು ನಾನು ಇದೊಂದು ಪಾಯಿಂಟನ್ನು ಹಾಕ್ತಾ ಇದ್ದೀನಿ ಇದನ್ನು. ಯಾಕಂದರೆ ಈಗ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೆಲಸಗಳು ಮಾಡೋರು ಮಕ್ಕಳು ಅವರು ಕೂಡ ಹೋಗ್ತಾ ಇದ್ದಾರೆ ಈಗ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಕೆಲಸಗಳು ಮಾಡೋಕ್ಕೆ. BA ಓದಿದ್ದಾರೆ, ಓದೋಕ್ಕೆ ದುಡ್ಡಿಲ್ಲ, ಅಲ್ಲಿ 1-2 ಲಕ್ಷ ರೂಪಾಯಿ ಕಟ್ಟಬೇಕು. ಅವರು ಅಲ್ಲಿ ಇಲ್ಲಿ ಮನೆ ಕೆಲಸ ಅವು ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ದಬ್ಬೆಗಳು ತೊಗೊಂಡು ಊರೆಲ್ಲ ಸುತ್ತಾ ಇರ್ತಾರೆ. ಎಲ್ಲಿ ಸರ್ಕಾರ ನಮಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ದಾರಿ ಕೊಡ್ತಾ ಇದೆ? ಎಲ್ಲಿ ಸರ್ಕಾರ ನಮ್ಮನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ದಾರಿ ಕೊಡ್ತಾ ಇದೆ? ಕಾನೂನಲ್ಲಿ ಸ್ಕೂಲ್ ಫೀಸ್ ಕೊಡೋಕ್ಕೂ ಇನ್ನೂ ನಮಗೆ ಸರ್ಕಾರ ಇದನ್ನು ಮಾಡಿಲ್ಲ. ಇದನ್ನ ಪ್ರಕಾರವಾಗಿ ಗೌರ್ಮೆಂಟ್ ಆರ್ಡರ್ ಹೇಳಿದೆಯಲ್ಲ, ಇದನ್ನು ಬಜೆಟ್ ಪ್ರಕಾರವಾಗಿ ನಮ್ದು ಏನೇನು ಸರ್ಕಾರದಲ್ಲಿ ಇದೆಯೋ ಇದನ್ನು ಸಪ್ರೇಟಾಗಿ ಮಾಡಿ ನಮ್ಮ ದುಡ್ಡುಗಳು ನಮಗೆ ಕೊಟ್ಬಿಟ್ರೆ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತಂತ ಈ ಮೂಲಕವಾಗಿ ನಾನು ಇದೊಂದು ವಿಷಯ ಹೇಳ್ತಾ ಇದ್ದೀನಿ ಸರ್.